ಯಾವತ್ತಾದ್ರೂ ನನ್ನ ದರ್ಶನಕ್ಕೆ ಹೋಗಿದ್ರೆ ಒಂದೇ ಒಂದು ವಿಡಿಯೋ ಇದ್ರೆ ಇವತ್ತು ತೋರಿಸ್ಬಿಡಿ ಸರ್, ನಾನು ಇಲ್ಲೇ ತಲೆ ಅವತ್ತು ಮಾತಾಡಿದ್ರೆ ಇವತ್ತು ಬರ್ತಾ ಇದೀನಿ, ನೀವೆಲ್ಲ ಇದ್ದೀರಾ ಅಂತ ಮುಖ ತೋರಿಸ್ಕೊಂಡು ಧೈರ್ಯವಾಗಿ ಬರ್ತಾ ಇದೀನಿ. ಅಪ್ಪ ಕೊಟ್ಟಿರ್ಬೇಕು, ಯಾರು ಕೊಟ್ಟಿರ್ಬೇಕು ಹೇಳ. ಎಲ್ಲ ಫ್ರೆಂಡ್ಸ್ ಹಂಗಲ್ಲ ಅಂತ ಎಲ್ಲ ಮೀಡಿಯಾದವರು ಹಂಗಲ್ಲ. ಖುಷಿ ಕೊಡ್ತಾ ಇದಾರೆ, ಮುಂದಕ್ಕೂ ಕೊಡ್ತಾರೆ ಅನ್ನೋದಂತ ದರ್ಶನ್ಗೆ ಸರ್ ಹೇಳಿ ಜೈಲೊಳಗಿದ್ರು ಈ ಕ್ರೇಜ್ ನ ಬೀಟ್ ಮಾಡಕ್ ಅವ್ರ ಅಪ್ಪ ಕೊಟ್ಟಿರ್ಬೇಕು, ಯಾರು ಕೊಟ್ಟಿರ್ಬೇಕು ಹೇಳ. ಅವ್ರ ಅಪ್ಪ ಕೊಟ್ಟಿರ್ಬೇಕು. ಇನ್ನು ಕ್ರೇಜ್ ಭಯಂಕರ ಸರ್, ಕ್ರೇಜ್ ಗೆ ಅಪ್ಪ ಸರ್, ಇದು ಕ್ರೇಜ್ ಗೆ ಅಪ್ಪ. ಇವೆಲ್ಲ ಮೈಕ್ ಇಟ್ಕೊಂಡು ಹೇಳ್ಬೇಕಂತೂ ಫಿಲಮ್ ಅಂತೂ ಉಯ್ಕೊಂಡಿಲ್ಲ. ಯಾವತ್ತು ದಿ ಬಾಸ್ಗೆ ನಿಮ್ಗೆ ಒಂಚೂರು ಹಾಳು ಮಾಡ್ತೀನಿ, ಅರ್ಧ ಲೀಟರ್ ನಂದಿದೆ ಅಂತ ಸರ್ ಚೆನ್ನಾಗಿದೆ ಮೂವಿ, ಖರಾಬ್ ಆಗಿದೆ ಹೇಳ್ತಾರೆ. ಖರಾಬ್ ಅಂದ್ರೆ ಆ ತರ ಖರಾಬ್ ಅಲ್ಲ ಸರ್, ನೌಟಂಕಿ ಮೀಡಿಯಾ ಅನ್ನೋದು ಇದಕ್ಕೆ ಸರ್. ಮಾಡ್ಕೊಳ್ಳಿ, ಪರವಾಗಿಲ್ಲ ಹೇಳಿ ಓಪನ್ ಆಗಿ. ಇವಾಗ ನಮ್ಮ ಬಾಸ್ ಒಳಗಡೆ ಒಂದ್ ಮಾತು ಹೇಳೋರು, ಒಂದ್ ಮಾತು ನಾನು ಹೇಳ್ಬಿಡ್ತೀನಿ ಕೇಳಿ. ಎಲ್ಲ ರಿವ್ಯೂವರ್ಸ್ ಕೂಡ ಪಿಕ್ಚರ್ ನೋಡದೆ ಬರ್ತಾರೆ, ನಾವು ನೋಡಿ ಫಸ್ಟ್ ಶೋ ನೋಡ್ಬಿಟ್ಟು ಕೇಳಕ್ ಬಂದಿದ್ದೀವಿ. ಅಲ್ಲ ಒಂದ್ ನಿಮಿಷ, ಇದನ್ನೇ ನೀವು ಅವತ್ತು ಮಾತಾಡಿದಾಗ ಅದೇ ಹೇಳ್ಬಿಟ್ಟಿದ್ರೆ ಇನ್ನೂ ಸಕ್ಕತ್ತಾಗಿರ್ತಾ ಇತ್ತು ಸರ್. ಥ್ಯಾಂಕ್ ಯು. ಯಾಕೆ ನಿಮ್ ಮೀಡಿಯಾದವ್ರಿಗೆ ಇನ್ನೊಂದು ಥ್ಯಾಂಕ್ ಯು. ನಮ್ ಬಾಸ್ ಫಸ್ಟ್ ಫಿಲಮ್ ನೋಡಕ್ ಬಂದಿದ್ದೀರಲ್ಲ, ಈ ರಿವ್ಯೂ ಕೇಳಕ್ ಬಂದಿದ್ದೀರಲ್ಲ, ಮೀಡಿಯಾದವ್ರಿಗೆ ಕೇಳಿ. ಅವತ್ತು ಮಾತಾಡಿದ್ರೆ ಇವತ್ತು ಬರ್ತಾ ಇದೀನಿ, ನೀವೆಲ್ಲ ಇದ್ದೀರಾ ಅಂತ ಮುಖ ತೋರಿಸ್ಕೊಂಡು ಧೈರ್ಯವಾಗಿ ಬರ್ತಾ ಇದೀನಿ. ನಾನು ಮಾತಾಡಿದ್ದೀನಿ ಇವತ್ತಿನವರೆಗೂ ದರ್ಶನ್ ಯಾವತ್ತಾದ್ರು ಒಂದು ದರ್ಶನಕ್ಕೆ ಬೈದಿರೋ ವಿಡಿಯೋ ಅದ್ರ ತೋರಿಸಿ, ನಾನು ಫ್ಯಾನ್ಸ್ ಬೈದಿದ್ದೀನಿ ಇಲ್ಲ ಅಂತ ಹೇಳ. ನಿಜವಾಗ್ಲೂ ಯಾವತ್ತಾದ್ರೂ ನಾನು ದರ್ಶನಕ್ಕೆ ಬೈದಿರೋ ಒಂದೇ ಒಂದು ವಿಡಿಯೋ ಇದ್ರೆ ಇವತ್ತು ತೋರಿಸ್ಬಿಡಿ ಸರ್, ನಾನು ಇಲ್ಲೇ ತಲೆ ಬರ್ತೀನಿ. ನನ್ನ ಫ್ಯಾನ್ಸ್ಗೆ ಬೈದಿರೋ ಹೋದಾಗ ಟ್ರಿಗರ್ ಮಾಡ್ತಾರೆ, ಅರ್ಥ ಮಾಡ್ಕೊಳ್ಳಲ್ಲ, ಬುದ್ಧಿ ಹೇಳಕ್ ಹೋದ್ರೆ ಬೇರೆ ತರನೇ ಬರ್ತಾರೆ. ಅವಾಗ ಇನ್ನೂ ಎಫೆಕ್ಟ್ ಆಗ್ಬಿಡುತ್ತೆ. ಹಂಗೆ ಎಲ್ಲಾ ಮೀಡಿಯಾದವ್ರು ಹಂಗಲ್ಲ ಸರ್, ನೀವ್ ಹೇಳಿದ್ರಲ್ಲ ಎಲ್ಲ ಫ್ಯಾನ್ಸ್ ಹಂಗಲ್ಲ ಅಂತ. ಎಲ್ಲಾ ಮೀಡಿಯಾದವ್ರು ಹಂಗಲ್ಲ. ಯಾರು ಹಂಗೆ ಮೀಡಿಯಾದವರು ಎಲ್ಲರೂ ಹಂಗೆ ಅಲ್ಲ ಸರ್, ಎಲ್ಲರೂ ನಾನು ಮಾತಾಡಿದ್ದೀನಿ ಇವತ್ತಿನವರೆಗೂ ದರ್ಶನ್ ಯಾವತ್ತಾದ್ರು ಒಂದು ದರ್ಶನಕ್ಕೆ ಬೈದಿರೋ ವಿಡಿಯೋ ಅದ್ರ ತೋರಿಸಿ, ನಾನು ಫ್ಯಾನ್ಸ್ ಬೈದಿದ್ದೀನಿ ಸರ್ ಇಲ್ಲ ಅಂತ ಹೇಳ. ನಿಜವಾಗ್ಲೂ ಯಾವತ್ತಾದ್ರೂ ನಾನು ದರ್ಶನಕ್ಕೆ ಬೈದಿರೋ ಒಂದೇ ಒಂದು ವಿಡಿಯೋ ಇದ್ರೆ ಇವತ್ತು ತೋರಿಸ್ಬಿಡಿ ಸರ್, ನಾನು ಇಲ್ಲೇ ತಲೆ ಬರ್ತೀನಿ. ನನ್ನ ಫ್ಯಾನ್ಸ್ಗೆ ಬೈದಿರೋ ಹೋದಾಗ ಟ್ರಿಗರ್ ಮಾಡ್ತಾರೆ, ಅರ್ಥ ಮಾಡ್ಕೊಳ್ಳಲ್ಲ, ಬುದ್ಧಿ ಹೇಳಕ್ ಹೋದ್ರೆ ಬೇರೆ ತರನೇ ಬರ್ತಾರೆ. ಅವಾಗ ಇನ್ನೂ ಎಫೆಕ್ಟ್ ಆಗ್ಬಿಡುತ್ತೆ. ಹಂಗೆ ಎಲ್ಲಾ ಮೀಡಿಯಾದವ್ರು ಹಂಗಲ್ಲ ಸರ್, ನೀವ್ ಹೇಳಿದ್ರಲ್ಲ ಎಲ್ಲ ಫ್ಯಾನ್ಸ್ ಹಂಗಲ್ಲ ಅಂತ. ಎಲ್ಲಾ ಮೀಡಿಯಾದವ್ರು ಹಂಗಲ್ಲ. ಯಾರು ಹಂಗೆ ಮೀಡಿಯಾದವರು ಎಲ್ಲರೂ ಹಂಗೆ ಅಲ್ಲ ಸರ್, ಎಲ್ಲರೂ ಮಾಡ್ತಿರೋದೆಲ್ಲ. ಯಾವತ್ತಾದ್ರೂ ನನ್ನ ದರ್ಶನಕ್ಕೆ ಹೋಗಿದ್ರೆ ಒಂದೇ ಒಂದು ವಿಡಿಯೋ ಇದ್ರೆ ಇವತ್ತು ತೋರಿಸ್ಬಿಡಿ ಸರ್, ನಾನು ಇಲ್ಲೇ ತಲೆ. ಅವತ್ತು ಮಾತಾಡಿದ್ರೆ ಇವತ್ತು ಬರ್ತಾ ಇದೀನಿ, ನೀವೆಲ್ಲ ಇದ್ದೀರಾ ಅಂತ ಮುಖ ತೋರಿಸ್ಕೊಂಡು ಧೈರ್ಯವಾಗಿ ಬರ್ತಾ ಇದೀನಿ. ಅಪ್ಪ ಕೊಟ್ಟಿರ್ಬೇಕು, ಯಾರು ಕೊಟ್ಟಿರ್ಬೇಕು ಹೇಳ. ಎಲ್ಲ ಫ್ಯಾನ್ಸ್ ಹಂಗಲ್ಲ ಅಂತ. ಎಲ್ಲಾ ಮೀಡಿಯಾದವ್ರು ಹಂಗಲ್ಲ. ಖುಷಿ ಕೊಡ್ತಾ ಇದಾರೆ, ಮುಂದಕ್ಕೂ ಕೊಡ್ತಾರೆ ಅನ್ನೋದಂತ ದರ್ಶನ್ಗೆ. ಸರ್ ಹೇಳಿ ಜೈಲೊಳಗಿದ್ರು ಈ ಕ್ರೇಜ್ ನ ಬೀಟ್ ಮಾಡಕ್ ಅವ್ರ ಅಪ್ಪ ಕೊಟ್ಟಿರ್ಬೇಕು, ಯಾರು ಕೊಟ್ಟಿರ್ಬೇಕು ಹೇಳ. ಅವ್ರ ಅಪ್ಪ ಕೊಟ್ಟಿರ್ಬೇಕು. ಇನ್ನು ಕ್ರೇಜ್ ಭಯಂಕರ ಸರ್, ಕ್ರೇಜ್ ಗೆ ಅಪ್ಪ ಸರ್, ಇದು ಕ್ರೇಜ್ ಗೆ ಅಪ್ಪ. ಇವೆಲ್ಲ ಮೈಕ್ ಇಟ್ಕೊಂಡು ಹೇಳ್ಬೇಕಂತೂ ಫಿಲಮ್ ಅಂತೂ ಉಯ್ಕೊಂಡಿಲ್ಲ. ಯಾವತ್ತು ದಿ ಬಾಸ್ಗೆ ನಿಮ್ಗೆ ಒಂಚೂರು ಹಾಳು ಮಾಡ್ತೀನಿ, ಅರ್ಧ ಲೀಟರ್ ನಂದಿದೆ ಅಂತ ದಿ ಬಾಸ್ಗೆ
ಸರ್ ಚೆನ್ನಾಗಿದೆ ಮೂವಿ, ಖರಾಬ್ ಆಗಿದೆ ಹೇಳ್ತಾರೆ. ಖರಾಬ್ ಅಂದ್ರೆ ಆ ತರ ಖರಾಬ್ ಅಲ್ಲ ಸರ್. ನೌಟಂಕಿ ಮೀಡಿಯಾ ಅನ್ನೋದು ಇದಕ್ಕೆ ಸರ್ ಮಾಡ್ಕೊಳ್ಳಿ, ಪರವಾಗಿಲ್ಲ ಹೇಳಿ ಓಪನ್ ಆಗಿ. ಇವಾಗ ನಮ್ಮ ಬಾಸ್ ಒಳಗಡೆ ಒಂದ್ ಮಾತು ಹೇಳೋರು, ಒಂದ್ ಮಾತು ನಾನು ಹೇಳ್ಬಿಡ್ತೀನಿ ಕೇಳಿ. ಎಲ್ಲ ರಿವ್ಯೂವರ್ಸ್ ಕೂಡ ಪಿಕ್ಚರ್ ನೋಡದೆ ಬರ್ತಾರೆ. ನಾವು ನೋಡಿ ಫಸ್ಟ್ ಶೋ ನೋಡ್ಬಿಟ್ಟು ಕೇಳಕ್ ಬಂದಿದ್ದೀವಿ. ಅಲ್ಲ ಒಂದ್ ನಿಮಿಷ, ಇದನ್ನೇ ನೀವು ಅವತ್ತು ಮಾತಾಡಿದಾಗ ಅದೇ ಹೇಳ್ಬಿಟ್ಟಿದ್ರೆ ಇನ್ನೂ ಸಕ್ಕತ್ತಾಗಿರ್ತಾ ಇತ್ತು ಸರ್. ಥ್ಯಾಂಕ್ ಯು. ಯಾಕೆ ನಿಮ್ ಮೀಡಿಯಾದವ್ರಿಗೆ ಇನ್ನೊಂದು ಥ್ಯಾಂಕ್ ಯು. ನಮ್ ಬಾಸ್ ಫಸ್ಟ್ ಫಿಲಮ್ ನೋಡಕ್ ಬಂದಿದ್ದೀರಲ್ಲ, ಈ ರಿವ್ಯೂ ಕೇಳಕ್ ಬಂದಿದ್ದೀರಲ್ಲ, ಮೀಡಿಯಾದವ್ರಿಗೆ ಕೇಳಿ. ಅವತ್ತು ಮಾತಾಡಿದ್ರೆ ಇವತ್ತು ಬರ್ತಾ ಇದೀನಿ, ನೀವೆಲ್ಲ ಇದೀರಾ ಅಂತ ಮುಖ ತೋರಿಸ್ಕೊಂಡು ಧೈರ್ಯವಾಗಿ ಬರ್ತಾ ಇದೀನಿ. ಖುಷಿ. ನಾನು ಮಾತಾಡಿದ್ದೀನಿ ಇವತ್ತಿನವರೆಗೂ ದರ್ಶನ್ ಯಾವತ್ತಾದ್ರು ಒಂದು ದರ್ಶನಕ್ಕೆ ಬೈದಿರೋ ವಿಡಿಯೋ ಅದ್ರ ತೋರಿಸಿ. ನಾನು ಫ್ಯಾನ್ಸ್ ಬೈದಿದ್ದೀನಿ ಇಲ್ಲ ಅಂತ ಹೇಳ. ನಿಜವಾಗ್ಲೂ ಯಾವತ್ತಾದ್ರೂ ನಾನು ದರ್ಶನಕ್ಕೆ ಬೈದಿರೋ ಒಂದೇ ಒಂದು ವಿಡಿಯೋ ಇದ್ರೆ ಇವತ್ತು ತೋರಿಸ್ಬಿಡಿ ಸರ್, ನಾನು ಇಲ್ಲೇ ತಲೆ ಬರ್ತೀನಿ. ನನ್ನ ಫ್ಯಾನ್ಸ್ಗೆ ಬೈದಿರೋ ಹೋದಾಗ ಟ್ರಿಗರ್ ಮಾಡ್ತಾರೆ, ಅರ್ಥ ಮಾಡ್ಕೊಳ್ಳೋಣ, ಬುದ್ಧಿ ಹೇಳಕ್ ಹೋದ್ರೆ ಬೇರೆ ತರನೇ ಬರ್ತಾರೆ. ಅವಾಗ ಇನ್ನೂ ಎಫೆಕ್ಟ್ ಆಗ್ಬಿಡುತ್ತೆ. ಹಂಗೆ ಎಲ್ಲಾ ಮೀಡಿಯಾದವ್ರು ಹಂಗಲ್ಲ ಸರ್. ನೀವ್ ಹೇಳಿದ್ರಲ್ಲ ಎಲ್ಲ ಫ್ಯಾನ್ಸ್ ಹಂಗಲ್ಲ ಅಂತ, ಎಲ್ಲಾ ಮೀಡಿಯಾದವ್ರು ಹಂಗಲ್ಲ. ಯಾರು ಹಂಗೆ ಮೀಡಿಯಾದವರು ಎಲ್ಲರೂ ಹಂಗೆ ಅಲ್ಲ ಸರ್. ಎಲ್ಲರೂ ಸೈಲೆಂಟ್ ಆಗಿ ಮಾಡ್ತಿರೋದೆಲ್ಲ. ನಾನು ಮಾತಾಡಿದ್ದೀನಿ ಇವತ್ತಿನವರೆಗೂ ದರ್ಶನ್ ಯಾವತ್ತಾದ್ರು ಒಂದು ದರ್ಶನಕ್ಕೆ ಬೈದಿರೋ ವಿಡಿಯೋ ಅದ್ರ ತೋರಿಸಿ. ನಾನು ಫ್ಯಾನ್ಸ್ ಬೈದಿದ್ದೀನಿ ಸರ್ ಇಲ್ಲ ಅಂತ ಹೇಳ. ನಿಜವಾಗ್ಲೂ ಯಾವತ್ತಾದ್ರೂ ನಾನು ದರ್ಶನಕ್ಕೆ ಬೈದಿರೋ ಒಂದೇ ಒಂದು ವಿಡಿಯೋ ಇದ್ರೆ ಇವತ್ತು ತೋರಿಸ್ಬಿಡಿ ಸರ್, ನಾನು ಇಲ್ಲೇ ತಲೆ ಬರ್ತೀನಿ. ನನ್ನ ಫ್ಯಾನ್ಸ್ಗೆ ಬೈದಿರೋ ಹೋದಾಗ ಟ್ರಿಗರ್ ಮಾಡ್ತಾರೆ, ಅರ್ಥ ಮಾಡ್ಕೊಳ್ಳೋಣ, ಬುದ್ಧಿ ಹೇಳಕ್ ಹೋದ್ರೆ ಬೇರೆ ತರನೇ ಬರ್ತಾರೆ. ಅವಾಗ ಇನ್ನೂ ಎಫೆಕ್ಟ್ ಆಗ್ಬಿಡುತ್ತೆ. ಹಂಗೆ ಎಲ್ಲಾ ಮೀಡಿಯಾದವ್ರು ಹಂಗಲ್ಲ ಸರ್. ನೀವ್ ಹೇಳಿದ್ರಲ್ಲ ಎಲ್ಲ ಫ್ಯಾನ್ಸ್ ಹಂಗಲ್ಲ ಅಂತ, ಎಲ್ಲಾ ಮೀಡಿಯಾದವ್ರು ಹಂಗಲ್ಲ. ಯಾರು ಹಂಗೆ ಮೀಡಿಯಾದವರು ಎಲ್ಲರೂ ಹಂಗೆ ಅಲ್ಲ ಸರ್. ಎಲ್ಲರೂ ಸೈಲೆಂಟ್ ಆಗಿ ಮಾಡ್ತಿರೋದೆಲ್ಲ. ಯಾವತ್ತಾದ್ರೂ ನಾನು ದರ್ಶನಕ್ಕೆ ಬೈದಿರೋ ಒಂದೇ ಒಂದು ವಿಡಿಯೋ ಇದ್ರೆ ಇವತ್ತು ತೋರಿಸ್ಬಿಡಿ ಸರ್, ನಾನು ಇಲ್ಲೇ ತಲೆ. ಅವತ್ತು ಮಾತಾಡಿದ್ರೆ ಇವತ್ತು ಬರ್ತಾ ಇದೀನಿ, ನೀವೆಲ್ಲ ಇದೀರಾ ಅಂತ ಮುಖ ತೋರಿಸ್ಕೊಂಡು ಧೈರ್ಯವಾಗಿ ಬರ್ತಾ ಇದೀನಿ. ಅಪ್ಪ ಕೊಟ್ಟಿರ್ಬೇಕು, ಯಾರು ಕೊಟ್ಟಿರ್ಬೇಕು ಹೇಳ. ಎಲ್ಲ ಫ್ಯಾನ್ಸ್ ಹಂಗಲ್ಲ ಅಂತ, ಎಲ್ಲಾ ಮೀಡಿಯಾದವ್ರು ಹಂಗಲ್ಲ.